ಇವಾಗ ನೀವು ನೋಡ್ತಿರೋದು ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಮೂಲ ವಿಗ್ರಹ ಏನಿದೆಯಲ್ಲ, ಈ ಪ್ರಭಾವಳಿ ಅಂದ್ರೆ ಈ ಆಂಜನೇಯಗೆ ನಮ್ಮ ಆರೋಗ್ಯ ಶಾಸ್ತ್ರದಲ್ಲಿ ತಿಳಿದು ಬಂದಂಗೆ ನಮ್ಗೆ ಸೇರಿ ಸುಮಾರು 1000 ವರ್ಷ ಆಗಿದೆ ಅಂತ ನಮ್ಗೆ ಲೆಕ್ಕ ಸಿಗ್ತದೆ. ನಾವು ಮುಂಚೆ ಅನ್ಕೊಂಡಿದ್ವಿ ಒಂದು 200-300 ವರ್ಷದ್ದು ಅನ್ಕೊಂಡಿದ್ವಿ. ಬಟ್ ಪ್ರಶ್ನೆ ಹಾಕಿ ನೋಡಿದಾಗ ಆತನಿಗೆ ಎಷ್ಟು ವರ್ಷ ಆಗಿದೆ ಅಂತ ನಮ್ಗೆ 1000 ವರ್ಷದ ಲೆಕ್ಕ ಸಿಗ್ತಿದೆ, ಹೊಯ್ಸಳರ ಕಾಲದ್ದು ಅಂತ. ಹಾಗೆ ಈ ದೇವಸ್ಥಾನದಲ್ಲಿ ಅಮ್ಮನವರ ಸಂಚಾರನೂ ಇದೆ, ಹಾಗೆ ಆಂಜನೇಯನ ಸಂಚಾರನೂ ಇದೆ. ಅಮ್ಮನವರು ಅಂದ್ರೆ ರೌದ್ರ ದೇವಿ ಅಲ್ಲ, ಶಾಂತ ದೇವತೆ. ಆಂಜನೇಯನ ಸಂಚಾರ ಇರೋದು ಬಹಳಷ್ಟು ಜನ, ಕೆಲವರಿಗೆ ಅದು ಆತ ದರ್ಶನ ನೀಡಿರೋ ಕೆಲವು ಅನುಭವಗಳು ಇದೆ. ಹಾಗೆ ಇದೇ ದೇವಸ್ಥಾನದಲ್ಲಿ ಹೊರಗಡೆ ಒಂದು ಬೃಂದಾವನ ಇದೆ. ಅವಧೂತರು ಸಂಪ್ರದಾಯಸ್ಥರು ಬಂದು ನಮ್ಗೆ ತಿಳಿಸ್ಕೊಟ್ಟಿದ್ದೇನೆಂದ್ರೆ ಅದು ಬರೀ ಬೃಂದಾವನ ಅಲ್ಲ, ಅದು ಋಷಿಗಳ ಜೀವಂತ ಸಮಾಧಿ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ ನಿಮ್ದೇನಾದ್ರೂ ಪ್ರಶ್ನೆ ಇದ್ರೆ ಅದು ಕೆಲಸ ಆಗುತ್ತೋ ಆಗಲ್ವೋ, ಅಥವಾ ಯಾವ ಸಮಯದಲ್ಲಿ ಆಗುತ್ತೆ, ಬಲಗಡೆ ಬಿದ್ದರೆ ಒಂದು ಲೆಕ್ಕ, ಮಧ್ಯದಲ್ಲಿ ಬಿದ್ದರೆ ಒಂದು ಲೆಕ್ಕ, ಎಡಗಡೆ ಬಿದ್ದರೆ ಒಂದು ಲೆಕ್ಕ, ಸೊ ಆ ತರ ಒಂದು ಲೆಕ್ಕದಲ್ಲಿ ಯಾವ ಸಮಯದಲ್ಲಿ ಆಗುತ್ತೆ ಆ ತರ ಒಂದು ಪ್ರಶ್ನೆ ಕೇಳಬಹುದು. ಅಥವಾ ಕೆಲಸ ಆಗುತ್ತೋ ಆಗಲ್ವೋ ಆ ತರನು ಒಂದು ಹೂವಿನ ಪ್ರಶ್ನೆಯಲ್ಲಿ, ಹೂವಿನ ಮುಖಾಂತರ ಪ್ರಶ್ನೆ ಹಾಕಿ ಕೇಳಬಹುದು.